ವೆಲ್ಕಮ್ ಬ್ಯಾಕ್. ಹೆಡ್ ಬುಷ್ ಚಿತ್ರದ ಬಗ್ಗೆ ಆರೋಪ ಪ್ರತ್ಯಾರೋಪ ಜೋರ ಕೇಳಿ ಬರ್ತಾ ಇದೆ. ಇನ್ನು ಹೆಡ್ ಬುಷ್ ವಿವಾದದ ಬಗ್ಗೆ ಪ್ರೊಡ್ಯೂಸರ್ ಹಾಗೇನೆ ಆಕ್ಟರ್ ಆಗಿರುವಂತ ಡಾಲಿ ಧನಂಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಹೆಡ್ ಬುಷ್ ವಿವಾದದ ಬಗ್ಗೆ ಡಾಲಿ ಮಾತನಾಡಿದ್ದಾರೆ. ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ರಿಲೀಸಿಗೆ ಆಲ್ಮೋಸ್ಟ್ ರೆಡಿ ಇದೆ. ಈ ಟೈಮ್ ನಲ್ಲಿ ಸಿನಿಮಾ ರಿಲೀಸ್ ಮಾಡಕ್ ಬಿಡಲ್ಲ ಅಂತ ಹೇಳಿ ಎಲ್ಲ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಆ ಬಗ್ಗೆನೂ ಡಾಲಿ ಧನಂಜಯ್ ಮಾತಾಡಿದ್ದಾರೆ. ಹೆಡ್ ಬುಷ್ ಚಿತ್ರ ಅಗ್ನಿ ಶ್ರೀಧರ್ ಅವರ ಬುಕ್ ಆಧಾರಿತ ಸಿನಿಮಾ. ದಾದಾಗಿರಿಯ ದಿನಗಳು ಬುಕ್ ಆಧರಿಸಿ ಮಾಡಿರುವಂತ ಸಿನಿಮಾ. ಈ ಚಿತ್ರದ ಬಗ್ಗೆ ಯಾವುದೇ ಡೌಟ್ ಇದ್ರೂ ಕೂಡ ಅವ್ರನ್ನೇ ಹೋಗಿ ಕೇಳಬೇಕು. ಅದ್ಬಿಟ್ಟು ಚಿತ್ರದ ವಿರುದ್ಧ ಫಿಲ್ಮ್ ಚೇಂಬರ್ಗೆ ಅಜಿತ್ ದೂರು ಕೊಟ್ಟಿದ್ದಾರೆ, ರಿಲೀಸ್ ಮಾಡಕ್ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲ ತಪ್ಪಾಗುತ್ತೆ. ಅವ್ರಗಳ ಮಧ್ಯೆ ಏನೇ ಸಮಸ್ಯೆ ಇದ್ರೂ ಕೂಡ ಅವ್ರು ಕುತ್ಕೊಳ್ಳಿ, ಮಾತಾಡ್ಲಿ, ಬಗೆಹರಿಸ್ಕೊಳ್ಳಿ. ಪ್ರೊಡ್ಯೂಸರ್ ಎಷ್ಟು ದುಡ್ಡು ಹಾಕಿರ್ತಾನೆ, ಸೊ ಕಷ್ಟ ಈ ತರ ಕೊಡಬಾರ್ದು ನಿರ್ಮಾಪಕನಿಗೆ ಅಂತೆಲ್ಲ ಡಾಲಿ ಧನಂಜಯ್ ನ್ಯೂಸ್ 18 ಜೊತೆ ಮಾತಾಡುವಾಗ ಹೇಳಿದ್ದಾರೆ. ಮೇ 13 ನಂತರ ನಾನು ಚೇಂಬರ್ಗೆ ಹೋಗಿ ಮಾತಾಡ್ತೀನಿ ಅಂತ ಡಾಲಿ ಧನಂಜಯ್ ಹೆಡ್ ಬುಷ್ ವಿವಾದದ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅಜಿತ್ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಕಾನೂನು ಹೋರಾಟ ಮಾಡೋಕೆ ಸಿದ್ಧ, ನಾವು ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಡಾಲಿ ಧನಂಜಯ್ ಹೇಳಿದ್ದಾರೆ. ಹಾಗಾದ್ರೆ ಡಾಲಿ ಧನಂಜಯ್ ಏನ್ ಹೇಳಿದ್ದಾರೆ, ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಸತೀಶ್ ಅವರನ್ನು ಮಾತಾಡಿಸಿದ್ದಾರೆ, ನೋಡೋಣ. ಸ್ಯಾಂಡಲ್ವುಡ್ ನಲ್ಲಿ ಕಾಂಟ್ರವರ್ಸಿಯಿಂದ ದೂರ ಇರುವಂತ ಕೆಲವು ನಟರಲ್ಲಿ ಡಾಲಿ ಧನಂಜಯ್ ಅವರೊಬ್ರು. ಅವರಂದ್ರೆ ಕಾಂಟ್ರವರ್ಸಿ ದೂರನೇ ಇರ್ತಾರೆ. ಆದ್ರೆ ಈಗ ಅವರ ಅಭಿನಯದ ಹೆಡ್ ಬುಷ್ ಚಿತ್ರಕ್ಕೆ ಒಂದು ವಿವಾದ ಇದೆ. ಇನ್ನು ಸಿನಿಮಾ ರಿಲೀಸೇ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಡಾಲಿ ಧನಂಜಯ್ ಅವರ ಹೆಡ್ ಬುಷ್ ಚಿತ್ರಕ್ಕೆ ಒಂದು ಕಂಟಕ ಶುರುವಾಗಿದೆ. ಇದ್ರ ಬಗ್ಗೆ ಮಾತಾಡಿಸೋದಕ್ಕೆ ನಮ್ಮ ಜೊತೆ ಈಗ ಡಾಲಿ ಅವರಿದ್ದಾರೆ. ಹೆಡ್ ಬುಷ್ ನಮ್ಮ ತಂದೆಯ ಬಯೋಪಿಕ್, ನಮ್ಮ ಅನುಮತಿ ಇಲ್ಲದೆ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅಜಿತ್ ಜಯರಾಜ್ ಅವರು ಫಿಲ್ಮ್ ಚೇಂಬರ್ಗೆ ಹೋಗಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಕಾನೂನು ಹೋರಾಟಕ್ಕೂ ಕೂಡ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಸರ್, ನನಗೇನು ಸಮಸ್ಯೆ ಇಲ್ಲ ಅವ್ರು ಹೇಳಿರೋದ್ರ ಬಗ್ಗೆ. ಬಟ್ ನಾನು ನಿರ್ಮಾಪಕನಾಗಿ ಸಿನಿಮಾ ಮಾಡಿರೋದು ಅಗ್ನಿ ಶ್ರೀಧರ್ ಅವರ ದಾದಾಗಿರಿಯ ದಿನಗಳು ಅದನ್ನಿಟ್ಕೊಂಡು ಶ್ರೀಧರ್ ಅವರು ಬರೆದಿರುವಂಥ ಸ್ಕ್ರಿಪ್ಟ್ ಮೇಲೆ. ಸೊ ಅವ್ರ ಹತ್ರ ರೈಟ್ಸ್ ತೊಗೊಂಡು ಸಿನಿಮಾ ಮಾಡಿದ್ದಾಗ ನಾನು ಶ್ರೀಧರ್ ಅವ್ರ ಜೊತೆ ರೈಟ್ಸ್ ತೊಗೊಂಡು ಸಿನಿಮಾ ಮಾಡಿರೋದ್ರಿಂದ ಅವ್ರದ್ದೇನೇ ಸಮಸ್ಯೆ ಇದ್ದರೂ ಆ ರೈಟರ್ ಜೊತೆ ಇರಬೇಕಾಗುತ್ತೆ, ನನ್ನ ಸಿನಿಮಾ ಮೇಲಲ್ಲ. ಯಾಕೆಂದರೆ ನಾನು ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸಿ ಆಗಿದೆ ಆಲ್ರೆಡಿ. ಸೊ ಇವಾಗ ಬಂದ್ಬಿಟ್ಟು ಸಿನಿಮಾನ ನಿಲ್ಲಿಸಬೇಕು ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ಅವ್ರದ್ದೇನೇ ಸಮಸ್ಯೆ ಇದ್ದರೂ ಅದು ಅವ್ರ ಜೊತೆ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ಸೊ ನಾವು ಅವರು ಬರೆದಿರೋಂಥ ಈಗ ಪುಸ್ತಕದ ಯಾವ ಪಾತ್ರ ಇಟ್ಕೊಂಡು ಸಿನಿಮಾ ಮಾಡ್ಬೋದು. ಸೊ ಈಗ ನಾವು ಪೋಸ್ಟರಲ್ಲಿ ಮೆನ್ಷನ್ ಮಾಡಿದ್ವಿ, ಬೇಸ್ಡ್ ಆನ್ ಅಗ್ನಿ ಶ್ರೀಧರ್ಸ್ ಬಯೋಗ್ರಫಿ ಮೈ ಡೇಸ್ ಇನ್ ಅಂಡರ್ ವರ್ಲ್ಡ್ ಅಂತ. ಸೊ ಅದರಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಇದ್ದೇ ಇರುತ್ತೆ. ಅದರಲ್ಲಿ ನಾವು ಯಾವುದನ್ನಾದ್ರೂ ಮುಖ್ಯ ಪಾತ್ರಕ್ಕೆ ತರ್ಬೋದಲ್ವ. ನಾನು ಅಗ್ನಿ ಶ್ರೀಧರ್ ಅವ್ರ ಜೊತೆ, ಡೈರೆಕ್ಟರ್ ಶೂನ್ಯ ಅವ್ರ ಜೊತೆ ಮಾತಾಡಿದೆ. ಯಾರು ಕೂಡ ನಾನು ಕೊಟ್ಟಂತ ಆಕ್ಷನ್ಗೆ ಆ ಕಡೆಯಿಂದ ರಿಯಾಕ್ಷನ್ ಬಂದಿಲ್ಲ, ಅದರಿಂದ ನಾನು ಈ ತರ ಹೋಗ್ಬೇಕಾಗಿ ಬಂತು ಅನ್ನುವಂಥ ನಿಟ್ಟಿನಲ್ಲಿ ಅಜಿತ್ ಅವ್ರು ಮಾತಾಡಿದ್ದಾರೆ. ಸರ್, ಶ್ರೀಧರ್ ಅವರಾಗಲಿ ಎಲ್ಲ ತುಂಬ ಕ್ಲೋಸ್ ಇರೋರೇನೆ. ಸೊ ಐ ಥಿಂಕ್ ಅವ್ರವ್ರು ಮಾತಾಡೋಕ್ಬೇಕು. ನಾನು ನಿರ್ಮಾಪಕ ನನ್ನ ಕೆಲಸ ಏನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಏನು ಸಮಸ್ಯೆ ಆಗುತ್ತೆ ಏನು ನೋಡೋಣ. ಅಲ್ಲಿ ಕೂತ್ಕೊಂಡು ಮಾತಾಡಿದ್ಮೇಲೆ ಉಳಿದಿದ್ದು ಏನಾಗುತ್ತೆ ನೋಡ್ಬೋದು. ಮತ್ತೆ ಏನಂತಂದ್ರೆ ಇತ್ತೀಚೆಗೆ ಒಂದಷ್ಟು ವಿಚಾರ ಸೌಂಡ್ ಮಾಡಿತ್ತು. ಏನಂತಾರೆ, ಡಾಲಿ ಅವರು ಹೆಡ್ ಬುಷ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಆ ಪಾತ್ರದಲ್ಲಿ ಏನು ಇವಾಗ ನೀವು ಮಾಡಿರುವಂತಹ ಪಾತ್ರದಲ್ಲಿ ಅಜಿತೇ ಮಾಡಬೇಕಾಗಿತ್ತು, ಅವರು ಆದ್ರೆ ಆ ಪಾತ್ರ ಮಿಸ್ ಆಗಿರೋದ್ರಿಂದ ಈ ತರ ರೆಬಲ್ ಆಗವ್ರ ಅನ್ನುವಂಥ ವಿಚಾರ ಕೂಡ ಒಂದಷ್ಟು ವಿಚಾರಗಳು ಈಚೆ ಬರ್ತಾ ಇದೆ. ಸರ್, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅಜಿತ್ ನನಗೆ ತುಂಬ ಪರ್ಸನಲ್ ಆಗಿ ನೀವು ಆ ಪಾತ್ರ ಮಾಡ್ತಿರೋದು ಖುಷಿ ಇದೆ ಅಂತ ವಿಶ್ ಮಾಡಿದರು. ಸೊ ಅವ್ರು ಮಾಡಬೇಕಿತ್ತ ಏನು ಅದ್ರ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲ. ಕೊನೆಯದಾಗಿ ಈಗ ಚೇಂಬರ್ಗೆ ಹೋಗಿದ್ದಾರೆ, ವಾರ್ತಾ ಇಲಾಖೆಯಲ್ಲಿ ಸ್ಕ್ರಿಪ್ಟ್ ಕೂಡ ತಗೊಂಡಿದ್ದಾರೆ ಅವರು ಅಜಿತ್ ಅವರು. ಇನ್ನು ನಾನು ಕಾನೂನು ಹೋರಾಟಕ್ಕೂ ಕೂಡ ರೆಡಿ ಇದ್ದಾರೆ. ಫಿಲ್ಮ್ ಚೇಂಬರ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಇದಕ್ಕೆ ಒಬ್ಬ ಪ್ರೊಡ್ಯೂಸರ್ ಆಗಿ ಏನು ಉತ್ತರ ಕೊಡ್ತೀರಾ ಸರ್? ಡೆಫಿನೆಟ್ಲಿ ಚೇಂಬರಿಂದ ಫೋನ್ ಬಂದಿದೆ, ಅಲ್ಲಿ ಹೋಗಿ ಕೂತು ಮಾತಾಡ್ತೀನಿ ನಾನು. ಆಮೇಲೆ ಅಜಿತ್ ಅವ್ರು ಏನಂದ್ರೆ ಸಂಧಾನ ಮಾತೇ ಇಲ್ಲ, ಸಿನಿಮಾ ರಿಲೀಸ್ ಆಗಕ್ಕೆ ಬಿಡಲ್ಲ ಅಂತಿದ್ದಾರೆ. ಸರ್, ಈ ತರದಕ್ಕೆಲ್ಲ ಇದಕ್ಕೆ ಏನು ಹೇಳ್ತಿರೋದು ಸರ್? ರಿಲೀಸ್ ಆಗಕ್ಕೆ ಬಿಡಲ್ಲ ಅಂತ ಅಂದ್ರೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಬೇಕಾಗುತ್ತಲ್ವ. ಸೊ ಇಟ್ಸ್ ಅ ಫೈಟ್ ಆಗುತ್ತೆ ಅವಾಗ. ಅದು ಹಾಗೆಲ್ಲ ಮಾತಾಡ್ಕೊಡು ತಪ್ಪಾಗುತ್ತೆ. ನಂಗೆ ಗೊತ್ತು, ಅವ್ನು ನನ್ನ ತಮ್ಮನ ಥರ ಚಿಕ್ಕ ಹುಡುಗ. ಇಟ್ಸ್ ಫೈನ್. ಈಗ ಮಗನಾಗಿ ಅವನು ಏನೋ ಅನಿಸಿರುತ್ತೆ. ಕೂತ್ ಮಾತಾಡೋಣ ಬಿಡಿ. ಸರ್, ಒಳ್ಳೇದಾಗ್ಲಿ, ನಿಮ್ಮ ವಿವಾದ ಆದಷ್ಟು ಬೇಗ ಕ್ಲಿಯರ್ ಆಗಲಿ. ಇದಿಷ್ಟು ಹೆಡ್ ಬುಷ್ ಚಿತ್ರದ ವಿವಾದದ ಬಗ್ಗೆ ಡಾಲಿ ಧನಂಜಯ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಸತೀಶ್, ನ್ಯೂಸ್